ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುಗಾದಿ ಹಬ್ಬದಂದೇ ದೇಗುಲದಲ್ಲಿ ಅರ್ಚಕರ ಗೋಳಾಟ. ಕೋನಕುಂಟ್ಲು ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ರಾಜಕೀಯ ಆಗಿದೆ. ಅರ್ಚಕ ವೃತ್ತಿ ವಿಚಾರದಲ್ಲಿ ರಾಜಕಾರಣಿಗಳ ಹಸ್ತಕ್ಷೇಪದ ಆರೋಪ ಕೇಳಿಬಂದಿದೆ. ಮುಜರಾಯಿ ಇಲಾಖೆ ವಿರುದ್ಧ ಅರ್ಚಕರ ಕುಟುಂಬಗಳು ಆಕ್ರೋಶವನ್ನು ಹೊರಹಾಕಿರುವುದು, ನ್ಯಾಯ ಸಿಗದಿದ್ದರೆ ಅರ್ಚಕರಿಂದ ಉಪವಾಸ ಸತ್ಯಾಗ್ರಹದ ಎಚ್ಚರಿಕೆ ಕೊಡಲಾಗಿದೆ. ಚಿಕ್ಕಬಳ್ಳಾಪುರದ ಕೋನಕುಂಟ್ಲು ನರಸಿಂಹಸ್ವಾಮಿ ದೇವಸ್ಥಾನ ಇದು. ಯುಗಾದಿ ಹಬ್ಬದಂದೇ ಈ ಅರ್ಚಕರ ಗೋಳಾಟದ ಕತೆ ಇದು. ಅರ್ಚಕರ ಕುಟುಂಬಗಳ ನಡುವೆ ಕೊಳ್ಳಿ ಇಟ್ಟಿದ್ದಾರೆ ಚಿಂತಾಮಣಿಯ ಪುಡಿ ರಾಜಕಾರಣಿಗಳು. ಪುರಾಣ ಪ್ರಸಿದ್ಧ ಕೋನಕುಂಟ್ಲು ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕರ ನಡುವೆ ರಾಜಕೀಯ ತಿಕ್ಕಾಟ. ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಸೇರಿರುವಂತಹ ಪುರಾಣ ಪ್ರಸಿದ್ಧ ಕೋನಕುಂಟ್ಲು ನರಸಿಂಹಸ್ವಾಮಿ ದೇವಸ್ಥಾನ ಇದು. ದೇವಸ್ಥಾನದಲ್ಲಿ ಪೂಜೆ ಮಾಡುವ ಅರ್ಚಕರ ವೃತ್ತಿಯಲ್ಲೂ ಕೂಡ ರಾಜಕೀಯ ಕೇಳಿಬಂದಿದೆ. ವಂಶ ಪಾರಂಪರ್ಯದಿಂದ ಸರದಿ ಪ್ರಕಾರ ಅರ್ಚಕರ ವೃತ್ತಿ ನಿರ್ವಹಿಸ್ತಾ ಇವೆ ಎರಡು ಕುಟುಂಬಗಳು, ವಂಶ ಪಾರಂಪರ್ಯವಾಗಿ. ಆದರೆ ಈ ಪೂಜೆಯನ್ನು ನಡೆಸ್ಕೊಂಡು ಬರ್ತಾ ಇರೋರು ರಂಗಪ್ಪ ಮತ್ತು ನರಸಪ್ಪ ಅನ್ನುವಂಥ ವಂಶಸ್ಥರು. ಸರದಿಯಂತೆ ದೇವಸ್ಥಾನವನ್ನು ಪೂಜೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಕಳೆದ ವರ್ಷ ಸರದಿ ಪ್ರಕಾರ ಪೂಜೆ ಮಾಡಿಕೊಂಡಿದ್ದು ರಂಗಪ್ಪ ವಂಶಸ್ಥರು. ಈ ವಿಚಾರದಲ್ಲಿ ರಾಜಕಾರಣ ಅಂತೆ. ಅಂತ ಕೋನಕುಂಟ್ಲು ಅರ್ಚಕರು, ಕೋನಕುಂಟ್ಲು ವಂಶವೃಕ್ಷ ಪ್ರಕಾರ ರಂಗಪ್ಪ ನರಸಪ್ಪ ಅಂತಿಬ್ಬರು. ರಂಗಪ್ಪ ವಂಶದವ್ರಿಗೆ 1 ವರ್ಷ, ನರಸಪ್ಪ ವಂಶದವ್ರಿಗೆ 1 ವರ್ಷ. ಇದೇ ರೀತಿಯಾಗಿ ಪೂಜಾ ವೃತ್ತಿ ನಡೆಸ್ಕೊಂಡು ಬರ್ತಾಯಿದ್ರು. ಇವಾಗ ನರಸಪ್ಪನಿಗೆ ಬರ್ತಕ್ಕಂಥ ಸರದಿಯನ್ನು ರಂಗಪ್ಪ ವಂಶದವ್ರಿಗೆ ಕೊಡಲಿಕ್ಕೆ ಆದೇಶ ಮಾಡುವ ಸ್ಥಿತಿಯಲ್ಲಿದೆ. ಅದನ್ನು ಅನ್ಯಾಯವಾಗ್ತಾ ಇದೆ. ನಮ್ಮ ಹೆಸರು ನಾಗರತ್ನ ಅಂತ, ನಮ್ಮ ಯಜಮಾನ್ರ ಹೆಸರು ರಾಜಗೋಪಾಲಾಚಾರಿ ಅಂತ. ನರಸಪ್ಪ ವಂಶದಲ್ಲಿ ಅವರು ಚಿಕ್ಕ ಮಗ, ಆದರೆ ಇವಾಗ ನಮಗೆ ಬರಬೇಕಾಗಿತ್ತು, ಆದರೂ ಬರೋದಕ್ಕೆ ಅವರು ಬಿಡ್ತಾ ಇಲ್ಲ ರಂಗಪ್ಪ ಅವರು. ಕಾರಣ ಏನು ಅಂತಂದರೆ, ಇಲ್ಲ ನನಗೆ 20 ವರ್ಷ ಆಗಿದೆ, ನನಗೇ ಬರಬೇಕು ಅಂತ ಹಠ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಏನಾಗುತ್ತೋ ಅದು ಮಾಡ್ಕೊಂಡು ಬನ್ನಿ, ನಾನೇ ಮಾಡಬೇಕು ಅಂತ ಇದೆ. ನಾವು ಮನವಿ ಮಾಡ್ಕೊಂಡ್ವಿ, ಏನು ಸರ್ ಹೀಗೆ ಬಿಟ್ಟರೆ ಆಗೋದಿಲ್ಲ, ನಾವು 15 ವರ್ಷ ಆಗಿದೆ ಮಾಡಿ, ನನಗೆ ಹಾರ್ಟ್ ಆಪ್ರೇಷನ್ ಆಯಿತು, ಆದ್ರೂ ಜೀವನಾಂಶಕ್ಕೆ ಕಷ್ಟ ಆಗಿತ್ತು ಇಲ್ಲಿ. ಅದಕ್ಕೋಸ್ಕರ ನಾವೆಲ್ಲೋ ಕೂಲಿ ಮಾಡ್ಕೊಂಡು ಬದುಕೋಣ ಅಂತ ನಾವು ಅಲ್ಲಿ ಹೋದ್ವಿ.